Hello guys, so welcome to my YouTube ಚಾನಲ್. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನನ್ನದು 5K ಫಂಡಿಂಗ್ ಅಕೌಂಟನ್ನು ನಾನು ಫಸ್ಟ್ ಅಟೆಂಪ್ಟಲ್ಲಿ ಯಾವ ರೀತಿ ಕ್ಲಿಯರ್ ಮಾಡಿದಂತ ಇದೆ ಈ ಒಂದು ವಿಡಿಯೋದಲ್ಲಿ ನಾನು ಡಿಟೇಲ್ಡ್ ಆಗಿ ಕೇಳುತ್ತೇನೆ. ಸೊ ಗೈಸ್, ನಾನು ನನ್ನ ಫೈ ಲೈಕ್ ಫಸ್ಟ್ 5K ಫಂಡಿಂಗ್ ಅಕೌಂಟನ್ನು ನಾನು ಇದರ ಜನವರಿಯಲ್ಲಿ ಜನವರಿಯಲ್ಲಿ ಪರ್ಚೇಸ್ ನಾನು ಮಾಡಿದ್ದೆ. ಆ, ನಾನು 5K ಇದು ಅಕೌಂಟನ್ನು ಫಂಡಿಂಗ್ ಟಿಪ್ಸ್ ಅಂತೇಳಿ ಕಂಪನಿಯಿಂದ ತಗೊಂಡಿದ್ದೆ. ಮತ್ತೆ ಆ ಒಂದು ನನಗೆ ಅಕೌಂಟ್ ನನಗೆ 5K ಇದು ಲೈಕ್ ಲೈಕ್ $20 ಇಂದ $30 ಒಳಗೆ ನನಗೆ ಸಿಕ್ಕಿತ್ತು. ಮತ್ತೆ ಯಾ ನಾನು ಸಹ ನಿಮಗೆ ಸಜೆಸ್ಟ್ ಮಾಡ್ತೇನೆ ಕಿ ನೀವು ಸಹ ಲೈಕ್ ಫಂಡಿಂಗ್ ಟಿಪ್ಸ್ ಪ್ಲಾಟ್ಫಾರ್ಮಿಂದ ನೀವು ಸಹ ಫಂಡಿಂಗ್ ಅಕೌಂಟನ್ನು ಬೈ ಮಾಡ್ಬೋದು. ಆ್ಯಂಡ್ ಫಂಡಿಂಗ್ ಟಿಪ್ಸ್ ಒಂದು ಕಂಪನಿ ಒಂದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್. ನಿಮಗೆ ಎಲ್ಲಾದರೂ ಲೈಕ್ ಫಂಡಿಂಗ್ ಟಿಪ್ಸಿಂದ ಬೈ ಮಾಡಬೇಕಾದ್ರೆ ನೀವು ಆರಾಮ್ಸೆ ಅಲ್ಲಿ ಬೈ ಮಾಡ್ಬೋದು. ಓಕೆ, ಸೊ ನೌ ಲೆಟ್ಸ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಆಫ್ ದಿಸ್ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ಅದೇ ಅಂದರೆ ನಾನು ನನ್ನದು ಫಸ್ಟ್ ಈ ಅಟೆಂಪ್ಟಲ್ಲಿ ನಾನು 5K ಈ ಅಕೌಂಟನ್ನು ಯಾವ ರೀತಿ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಲೈಕ್ ನಾನು ಫಸ್ಟ್ ಅಟೆಂಪ್ಟಲ್ಲಿ ನಾನು ನನ್ನ 5K ಅಕೌಂಟನ್ನು ಈ ಯಾವ ರೀತಿ ಕ್ಲಿಯರ್ ಮಾಡಿದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಡಿಟೇಲ್ಡ್ ಆಗಿ ಹೇಳ್ತೇನೆ. ಸೊ ನಾನು ನನ್ನ ಫಸ್ಟ್ 5K ಅಕೌಂಟಿಗೆ ಲೈಕ್ ಯಾವ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದೆ. ಅದಾದ್ಮೇಲೆ ನಾನು ಲೈಕ್ ಯಾವ ಲೈಕ್ ನಾನು ಫೇಸ್ 1 ಎಷ್ಟು ಪರ್ಸೆಂಟ್ ರಿಸ್ಕ್ ನಾನು ತಗೊಂಡೆ ಟು ಪಾಸ್ ದ ಫೇಸ್ 1 ಆಫ್ ದ್ಯಾಟ್ 5K ಚಾಲೆಂಜ್. ಅದಾದ್ಮೇಲೆ ನಾನು ಲೈಕ್ ಫೇಸ್ 2 ಅಲ್ಲಿ ಎಷ್ಟು ಪರ್ಸೆಂಟ್ ರಿಸ್ಕ್ ನಾನು ತಗೊಂಡೆ ಟು ಪಾಸ್ ಫೇಸ್ 2. ಅದಾದ್ಮೇಲೆ ನಾನು ಲೈಕ್ ಪೇ ಔಟ್ ತಗೊಳ್ಳಿಕ್ಕೆ ಆ ಒಂದು ಮಾಸ್ಟರ್ ಅಕೌಂಟಲ್ಲಿ ಎಷ್ಟು ಪರ್ಸೆಂಟ್ ರಿಸ್ಕ್ ನಾನು ತಗೊಂಡೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಡಿಟೇಲ್ಡ್ ಆಗಿ ಹೇಳ್ತೇನೆ. ಸೊ ಗೈಸ್, ಸೊ ಈಗ ನಾವು ಲೈಕ್ ನನ್ನ ಲೈಕ್ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನು ನಾನು ಆನ್ ಮಾಡ್ತೇನೆ. ಅದನ್ನು ನಾನು ಆ ಒಂದು ಲೈಕ್ ಈ ಒಂದು ಮೊಬೈಲ್ ಇದು ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನು ನಾನು ಈ ಒಂದು ವಿಡಿಯೋದ ಸೈಡಲ್ಲಿ ನಾನು ಹಾಕ್ತೇನೆ. ಸೊ ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಆಯ್ತು 3 2 1. ಸೊ ಈಗ ನಾನು ಸೀದಾಗಿ ನನ್ನ ಫಸ್ಟ್ ಫಂಡೆಡ್ ಅಕೌಂಟಿಗೆ ನಾನು ಹೋಗ್ತೇನೆ. ಸೊ ನಂದು ಫಸ್ಟ್ ಫಂಡೆಡ್ ಅಕೌಂಟ್ ಆಗಿರ್ತದೆ ಯಾವುದಂದ್ರೆ ಇದು ಫಂಡಿಂಗ್ ಟಿಪ್ಸ್ ಅವ್ರದ್ದು ನಾರ್ಮಲ್ 2 ಸ್ಟೆಪ್ ಅಕೌಂಟ್ ಆಗಿರ್ತದೆ. ಇದರಲ್ಲಿ ಲೈಕ್ ಫೇಸ್ 1 ಸ್ಟೆಪ್ ಅನ್ನು ಕ್ಲಿಯರ್ ಮಾಡಬೇಕಾದ್ರೆ 8% ಇದು ಪ್ರಾಫಿಟ್ ಟಾರ್ಗೆಟ್ ಬೇಕಾಗಿರ್ತದೆ. ಆ್ಯಂಡ್ ದೆನ್ ಫೇಸ್ 1 ಅಲ್ಲಿ ಡೈಲಿ ಡ್ರಾ ಡೌನ್ ನಿಮಗೆ ಲೈಕ್ 5% ಅಷ್ಟು ಸಿಗ್ತದೆ. ಅದಾದ್ಮೇಲೆ ಲೈಕ್ ಓವರ್ ಆಲ್ ಮ್ಯಾಕ್ಸಿಮಮ್ ಡ್ರಾ ಡೌನ್
ನಿಮಗೆ 10% ಅಷ್ಟು ಸಿಗ್ತದೆ. ಆ್ಯಂಡ್ ನಾನು ಲೈಕ್ ಸ್ಟ್ರಾಂಗ್ಲಿ ಆಗಿ ರೆಕಮೆಂಡ್ ನಾನು ಮಾಡ್ತೇನೆ. ನೀವು ಲೈಕ್ ಫೇಸ್ ಒನ್ ಅಲ್ಲಿ 2% ಅಷ್ಟು ರಿಸ್ಕ್ ನೀವು ತಗೊಳ್ಳಿ. ಬಿಕಾಸ್ ಲೈಕ್ ಫೇಸ್ ಒನ್ಗೆ ಲೈಕ್ ಡೋಂಟ್ ಗಿವ್ ಟೂ ಮಚ್ ಆಫ್ ಟೈಮ್ ಟು ಕ್ಲಿಯರ್ ದ ಫೇಸ್ ಒನ್ ಸ್ಟೆಪ್ ಆಫ್ ದ ಅಕೌಂಟ್. ಸೊ ಅದನ್ನೇ ಅಂದರೆ ನಾನು ಸ್ಟ್ರಾಂಗ್ಲಿ ಆಗಿ ರೆಕಮೆಂಡ್ ಮಾಡ್ತೇನೆ ಕಿ ನೀವು ಫೇಸ್ ಒನ್ ನಲ್ಲಿಗೆ ಜಸ್ಟ್ 8% ಲೈಕ್ 2% ಇದು ರಿಸ್ಕ್ ನೀವು ತಗೊಳ್ಳಿ. ಅದಾದ್ಮೇಲೆ ಈ ಒಂದು ಅಕೌಂಟಲ್ಲಿ ನಂದು ಪಿನ್ ರೇಷು 8 ಇದು ಫೆಬ್ರವರಿಯಲ್ಲಿ ನಾನು ತಗೊಂಡಿದ್ದೆ. ಲೈಕ್ ಜನವರಿಯಲ್ಲಿ ನಾನು ನಂದು ಫಸ್ಟ್ ಫಂಡಿಂಗ್ ಅಕೌಂಟನ್ನು ನಾನು ತಗೊಂಡಿದ್ದೆ. ಅದನ್ನು ನಾನು ಜನವರಿ 15ಗೆ ನಾನು ತಗೊಂಡಿದ್ದೆ. ಅದು ಲೈಕ್ ಜನವರಿ 19 ಆಗುವಾಗ ಪಾಸ್ ಆಗಿತ್ತು. ಅದ್ರಲ್ಲಿ ನಾನು ಫೇಸ್ ಒನ್ನಲ್ಲಿ 2% ರಿಸ್ಕ್ ನಾನು ತಗೊಂಡಿದ್ದೆ. ಅದು ಆದ್ಮೇಲೆ ಈ ಈ ಒಂದು ಫೇಸ್ ಒನ್ ಈ ಅಕೌಂಟಲ್ಲಿ ನಂದು ವಿನ್ ರೇಷು 100% ಇತ್ತು. ಆ್ಯಂಡ್ ಇತ್ತು. ಸೊ ನಾನು ಈ ಒಂದು ಅಕೌಂಟಲ್ಲಿ ಜನವರಿ 15ಗೆ ಫಸ್ಟ್ ಟ್ರೇಡ್ ನಾನು ತಗೊಂಡಿದ್ದೆ. ಅದಾದ್ಮೇಲೆ ಲೈಕ್ ಜನವರಿ 19 ಆಗುವಾಗ ನಂದು ಈ ಒಂದು ಅಕೌಂಟ್ ಕಂಪ್ಲೀಟ್ ಆಗಿ ಪಾಸ್ ಆಗಿತ್ತು. ಆ್ಯಂಡ್ ಸೊ ಈಗ ಗೈಸ್ ಅಂದರೆ ಈ ಒಂದು ನಂದು ಫೇಸ್ ಒನ್ ಅಕೌಂಟಿಂದ ನೀವು ಏನನ್ನು ಕಲಿಬೋದಂದ್ರೆ ಲೈಕ್ ಟೇಕ್ 2% ಆಫ್ ರಿಸ್ಕ್ ಇನ್ ಫೇಸ್ ಒನ್. ಆ್ಯಂಡ್ ಲೈಕ್ ಮಿನಿಮಮ್ ಆಗಿ ಲೈಕ್ ಎಬೋವ್ 1% ಅಷ್ಟು risk you need to take in phase one. So like that's the thing that you can learn. And now ಈಗ ನಾನು ಲೈಕ್ ಫೇಸ್ ಟೂ ಹೋಗ್ತೇನೆ. ಸೊ ಫೇಸ್ ಟೂ ಅಲ್ಲಿ ಲೈಕ್ ದ ಪ್ರಾಫಿಟ್ ದ್ಯಾಟ್ ಯು ನೀಡ್ ಟು ಅಚೀವ್ ಇದು 5% ಆಗಿರ್ತದೆ. ಆ್ಯಂಡ್ ಲೈಕ್ ದ ಡೈಲಿ ಡ್ರಾ ಡೌನ್ 5% ಆಗಿರ್ತದೆ. ಅಂದರೆ ಇದು ಸೇಮ್ ಆಸ್ ಫೇಸ್ ಒನ್ ಅಕೌಂಟ್. ಆ್ಯಂಡ್ ದ ಮ್ಯಾಕ್ಸಿಮಮ್ ಓವರ್ ಆಲ್ ಡ್ರಾ ಡೌನ್ 10% ಇರ್ತದೆ. ಲೈಕ್ ಮ್ಯಾಕ್ಸಿಮಮ್ ಓವರ್ ಆಲ್ ಡ್ರಾ ಡೌನ್ 10% ಇರ್ತದೆ. ಆ್ಯಂಡ್ ಈ ಒಂದು ಫೇಸ್ ಟು ಆ ಅಕೌಂಟ್ ನನಗೆ ಜನವರಿ 19ಗೆ ನನಗೆ ಸಿಕ್ಕಿತ್ತು. ಆ್ಯಂಡ್ ಜನವರಿ 22 ಆಗುವ ಈ ಒಂದು ಅಕೌಂಟ್ ಕೂಡ ಪಾಸ್ ಆಗಿತ್ತು. ಆ್ಯಂಡ್ ನಾನು ಹೇಳ್ತೇನೆ ಕಿ ಫೇಸ್ ಟೂ ಅಲ್ಲಿ ನಾನು ಹೇಳ್ತೇನೆ ನೀವು ಫೇಸ್ ಟೂ ಅಲ್ಲಿಲ್ವಾ ಲೈಕ್ ಟೇಕ್ ಓನ್ಲಿ 1% ಆಫ್ ರಿಸ್ಕ್ ಇನ್ ಫೇಸ್ ಟೂ. ಆ್ಯಂಡ್ ಲೈಕ್ ಫೇಸ್ ಟೂ ಅಲ್ಲಿ you can take 1% of risk, and like that is a suitable risk that you can take in phase two. Yeah, and then the win ratio of this account is 83% win ರೇಷಿಯೋ ಇತ್ತು ಈ ಒಂದು ಅಕೌಂಟ್ ಅಲ್ಲಿ. ಆ್ಯಂಡ್ ಈಗ ಗೈಸ್ ಅಂದರೆ ಇದರಲ್ಲಿ ಕೂಡ ನಾನು ಜಸ್ಟ್ 3 days ಅಲ್ಲಿ ಈ ಒಂದು ಅಕೌಂಟ್ ಅನ್ನು ಕೂಡ ನಾನು ಪಾಸ್ ಮಾಡಿದ್ದೆ. ಆ್ಯಂಡ್ ದೆನ್ ಲೈಕ್ ನೌ ಮೂವಿಂಗ್ ಟು ಗೈಸ್. ಸೊ ದಿಸ್ ಇಸ್ ಅಬೌಟ್ ಫೇಸ್ ಟು. ಸೊ ಸೊ ನೀವು ಈ ಒಂದು ಫೇಸ್ ಟು ನನ್ನ ಈ ಅಕೌಂಟಿಂದ ನೀವು ಏನನ್ನು ಕಲಿಬೋದಂದ್ರೆ ಲೈಕ್ ಫೇಸ್ ಟೂ ಅಲ್ಲಿ ಯು ಕ್ಯಾನ್ ಟೇಕ್ like you should take 1% of
ರಿಸ್ಕ್ ಇನ್ ಫೇಸ್ ಒನ್. ಲೈಕ್ ಫೇಸ್ ಒನ್ ಅಲ್ಲಿ ನೀವು 1% ಅಷ್ಟು ರಿಸ್ಕ್ ನೀವು ತಗೊಳ್ಳಿ. ಲೈಕ್ ಡೋಂಟ್ ಟೇಕ್ ಲೈಕ್ ಲೆಸ್ ದೆನ್ 1% ಆಫ್ ರಿಸ್ಕ್ ಇನ್ ಫೇಸ್ ಒನ್. And like taking 1% is like a proper way to farm to pass your funding phase to step in proper. And then guys, mm, ನಾನು ಈಗ ನಾವು ಸೀದಾಗಿ ಮಾಸ್ಟರ್ ಅಕೌಂಟಿಗೆ ಹೋಗುವ. ಸೊ ಈ ಒಂದು ಮಾಸ್ಟರ್ ಅಕೌಂಟ್ ನಂಗೆ ಜನವರಿ 26ಗೆ ನಂಗೆ ಸಿಕ್ಕಿತ್ತು. ಅಂಡ್ ಈ ಒಂದು ಅಕೌಂಟ್ ಅಲ್ಲಿ ಕೂಡ ನಾನು ಪೇಔಟ್ ಅನ್ನು ನಾನು ತೆಗ್ದಿದ್ದೆ. ಅದು ನನ್ನದು ಲೈಕ್ ಫಸ್ಟ್ ಪೇಔಟ್ ಆಗಿತ್ತು. ನಾನು ನಾನು ಲೈಕ್ ಬೇಸಿಕಲ್ ಆಗಿ ನಾನು ನನ್ನದು ಫಸ್ಟ್ ಪ್ರಾಪರ್ ಈ ಅಕೌಂಟ್ ಅನ್ನು ನಾನು ಪಾಸ್ ಮಾಡಿ ಆ ಒಂದು ಈ ಅಕೌಂಟ್ ಅಲ್ಲಿ ನಾನು ನನ್ನದು ಫಸ್ಟ್ ಪೇಔಟ್ ಕೂಡ ನಾನು ತಗೊಂಡಿದ್ದೆ. ಅಂದ್ರೆ ಅದೇ ಅಂದ್ರೆ ನಾನು ನನ್ನದು ನಾನು ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಫಂಡಿಂಗ್ ಅಕೌಂಟ್ ಅನ್ನು ಪಾಸ್ ಮಾಡಿ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಪೇಔಟ್ ಕೂಡ ತೆಗ್ದಿದ್ದೆ. ಸೊ ಸೊ ನಾನು ಲೈಕ್ ನನ್ನದು ಸೇಮ್ ಸ್ಟ್ರಾಟಜಿಯನ್ನೇ ನಾನು ಪಾಸ್ ಮಾಡ್ತೇನೆ. ಅಂದ್ರೆ ನನ್ನ ಸ್ಟ್ರಾಟಜಿಯಲ್ಲಿ ಯಾವುದೇ ರೀತಿದು ವೆರಿ ಲೈಕ್ ವೆರಿ ನಾನು ಮಾಡುದಿಲ್ಲ. ಅಂದ್ರೆ ನಾನು ಸೇಮ್ ಸ್ಟ್ರಾಟಜಿಗೆನೆ ನಾನು ಸ್ಟಿಕ್ ಆಗಿರ್ತೇನೆ. ಮತ್ತೆ ನಾನು ನಮ್ಮ ಸ್ಟ್ರಾಟಜಿಯನ್ನು ನಾವು ಲೈಕ್ ಸ್ಟ್ರಾಂಗ್ಲಿ ಆಗಿ ಪ್ರಾಕ್ಟೀಸ್ ಕೂಡ ನಾವು ಮಾಡಿದ್ದೇವೆ. ಅದಾದ್ಮೇಲೆ ಲೈಕ್ ಬ್ಯಾಕ್ ಟೆಸ್ಟ್ ಅಲ್ಲಿ ಲೈಕ್ ನಾವು ಸ್ಟ್ರಾಂಗ್ಲಿ ಆಗಿ ಬ್ಯಾಕ್ ಟೆಸ್ಟ್ ಮಾಡಿದಾದ್ಮೇಲೆ ನಮಗೆ ಲೈಕ್ ಗೊತ್ತಾಯ್ತು ಈ ಒಂದು ಅಕೌಂಟ್ ಅಲ್ಲಿ ಲೈಕ್ ಈ ಒಂದು ಸ್ಟ್ರಾಟಜಿಯಲ್ಲಿ ಎಷ್ಟು ವಿನ್ ರೇಷಿಯೋ ಉಂಟು, ಲೈಕ್ ಎಷ್ಟು ನಾವು ಲೈಕ್ ಕಂಟಿನ್ಯೂಸ್ಲಿ ವಿನ್ನಿಂಗ್ ಸ್ಟ್ರೀಕ್ ಅನ್ನು ಲೈಕ್ ಎಷ್ಟು ವಿನ್ನಿಂಗ್ ಸ್ಟ್ರೀಕ್ ಉಂಟು, ಎಷ್ಟು ಲೂಸಿಂಗ್ ಸ್ಟ್ರೀಕ್ ಉಂಟಂತ ಈ ಒಂದು ಬ್ಯಾಕ್ ಟೆಸ್ಟ್ ಇಂದ ನಮಗೆ ಲೈಕ್ ಸ್ಟ್ರಾಂಗ್ಲಿ ಆಗಿ ಗೊತ್ತಾಯ್ತು. ಸೊ ಗೈಸ್, ಸೊ ಕ್ಯಾ ಗೈಸ್, ಸೊ ದಿಸ್ ಇಸ್ ಅಬೌಟ್ ದಿಸ್ ವಿಡಿಯೋ. ಸೊ ಗೈಸ್, ಈ ಈ ಒಂದು ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಗೈಸ್ ಈ ಒಂದು ಚಾನಲ್ಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಫ್ಯೂಚರ್ ಅಲ್ಲಿ ಲೈಕ್ ಕ್ರೇಜಿ ರಿಲೇಟೆಡ್ ಕಂಟೆಂಟ್ ಈ ಒಂದು ಚಾನಲ್ ಅಲ್ಲಿ ಬರ್ತಿದೆ. ಸೊ ಗೈಸ್, ಈ ಒಂದು ಚಾನಲ್ಗೆ ಲೈಕ್ ಗೈಸ್ ತಪ್ಪದೆ ಸಬ್ಸ್ಕ್ರೈಬ್ ನೀವು ಮಾಡಿ. ಅಂಡ್ ಫ್ಯೂಚರ್ ಅಲ್ಲಿ ಗೈಸ್ ಲೈಕ್ ಬೇಸಿಕಲ್ ಆಗಿ ಲೈಕ್ ಪ್ರಾಪರ್ ರಿಲೇಟೆಡ್ ಮತ್ತೆ ಟ್ರೇಡಿಂಗ್ ರಿಲೇಟೆಡ್ ಈ ಒಂದು ಚಾನಲ್ ಅಲ್ಲಿ ಲೈಕ್ ಕ್ರೇಜಿ ಕಂಟೆಂಟ್ಸ್ ಎಲ್ಲ ಈ ಒಂದು ಚಾನಲ್ ಅಲ್ಲಿ ಬರ್ತಿದೆ. ಸೊ ಗೈಸ್, ಈ ಒಂದು ಚಾನಲ್ ಅನ್ನು ನೀವು ತಪ್ಪದೆ ಡೂ ಸಬ್ಸ್ಕ್ರೈಬ್ ಟು ದಿಸ್ channel guys, because yeah guys, you know like why you need to subscribe this channel guys. So guys, we will meet in the next video. So guys, till then, take care and bye bye guys, bye bye.